ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು KC ಗೈಡ್ ಯೂಟ್ಯೂಬ್ ಚಾನಲ್. KC ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ರೀಸೆಂಟ್ ಆಗಿ BO ಅಪ್ಲಿಕೇಶನ್ಸ್ ಕರ್ತಿದ್ರು. ಇನ್ನೇನು ಅಪ್ಕಮಿಂಗ್ ಡೇಸ್ ಅಲ್ಲಿ, ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಹಲವಾರು ವಿದ್ಯಾರ್ಥಿಗಳು ಅದಕ್ಕೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತವ್ರೆ, ಪ್ರಾಕ್ಟೀಸ್ ಮಾಡ್ತವ್ರೆ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತ. ಸೊ ನಾವು ಆಲ್ರೆಡಿ ಅದನ್ನ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದೀವಿ. ಎಸ್ಪೆಷಲಿ ಫಾರ್ BA ಇರ್ಬೋದು, ಲ್ಯಾಂಡ್ ಇರ್ಬೋದು, ಇಲ್ಲ ಅಂತಂದ್ರೆ ಗ್ರೂಪ್ C ಮತ್ತೆ ಗ್ರೂಪ್ D ಲೆವೆಲ್ಗೆ ನಾವು ಕ್ಲಾಸಸ್ ನ ಕಂಡಕ್ಟ್ ಮಾಡ್ತೀವಿ. ಓವರ್ ಆಲ್ ಕಡೆಯಿಂದ ಯಾವುದೇ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ರಿಲೇಟೆಡ್ ಟು ಗ್ರೂಪ್ B, ಗ್ರೂಪ್ C ಮತ್ತು ಗ್ರೂಪ್ D ಅವ್ರಿಗೆ. ಸೊ ಇನ್ ಕ್ಲಾಸ್ ಯಾರು ಟಾಪಿಕ್ ನೋಡಿಲ್ಲ, ಕ್ಲಾಸಸ್ ನೋಡಿಲ್ಲ ಅಂದ್ರೆ ನಮ್ಮ ಪ್ಲೇ ಲಿಸ್ಟ್ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ಸೀರೀಸ್ಗಳು ಬಿಟ್ಟಿದ್ದೀವಿ. ಸೊ ಎಲ್ಲ ಪ್ರತಿಯೊಂದು ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಹಂಗೆ ಮೀನ್ ವೇಲ್ ಬೇರೆದು ಹಿಸ್ಟ್ರಿ ಸಹ ಸ್ಟಾರ್ಟ್ ಮಾಡ್ತೀವಿ ಕಮಿಂಗ್ ಡೇಸ್ ಅಲ್ಲಿ. ಸೊ ಈಗ ನೋಡೋದಾದ್ರೆ ಮೇನ್ ಆಗಿ ಹಲವಾರು ವಿದ್ಯಾರ್ಥಿಗಳು ಆಲ್ರೆಡಿ ನಾವು ಕ್ಲಾಸಸ್ ನೋಡಿದೀವಿ ಸರ್, ನಮ್ಗೆ ಕ್ರ್ಯಾಕ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಮಾದರಿ ಕ್ವಶನ್ಸ್ಗಳು ಬೇಕು ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ರು. ಸೊ ಅದಕ್ಕೆ ಕ್ಲಾಸಸ್ ಜೊತೆ ನಾವು ಪ್ಯಾರಲಲ್ ಆಗಿ ನಾವು VAO ಮಾದರಿ ಪ್ರಶ್ನೆಗಳು MCQ ಅಂತ ಏನ್ ಕರಿತೀವಿ ಅದನ್ನ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಎವ್ರಿ ಹಾಫ್ ಅನ್ ಅವರ್, ಎವ್ರಿ 1 hour 20 to 30 ಕ್ವಶನ್ಸ್ ಸಾಲ್ವ್ ಮಾಡ್ದ. ಸೊ ಪ್ರಾಕ್ಟೀಸ್ ಮಾಡಿದ್ರೆ, ಸೊ ಪ್ರಾಕ್ಟೀಸ್ ಮಾಡಿದಷ್ಟು ನಮ್ಗೆ ಏನಾಗುತ್ತೆ, ಸಕ್ಸಸ್ ನೋಡ್ಬೋದು. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡ್ದ. ಸೊ ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅಂತ ಅಂತಾರಲ್ಲ, ಸೊ ಹಂಗೇನೆ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಪಕ್ಕ ಸಕ್ಸಸ್ ಆಗ್ತೀರಾ, BA ಎಕ್ಸಾಮ್ ನ ಕ್ಲಿಯರ್ ಮಾಡ್ತೀರಾ. ಸೊ ಟೈಮ್ ವೇಸ್ಟ್ ಮಾಡ್ದೇನೆ ಕ್ವಶನ್ಸ್ ನ ನೋಡಿದ ಮಾದರಿ ಪ್ರಶ್ನೆಗಳು. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ, ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನಂತ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ಮೌರ್ಯನ್ ಎಂಪೈರ್ ಅಂತ. ಮೌರ್ಯ ಸಾಮ್ರಾಜ್ಯ ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸೊ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಸ್ಟೇಟ್ಮೆಂಟ್ ಅಲ್ಲಿ ಆ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ ಕ್ವಶನ್ ಅಲ್ಲಿ. ಸ್ಟೇಟ್ಮೆಂಟ್ 1 ನಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಚಂದ್ರಗುಪ್ತ ಮೌರ್ಯ ಫೌಂಡರ್ ದ ಮೌರ್ಯನ್ ಎಂಪೈರ್. ಚಂದ್ರಗುಪ್ತ ಮೌರ್ಯನ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಆಪ್ಷನ್ ಬಿ ಅಲ್ಲಿ ಸ್ಟೇಟ್ಮೆಂಟ್ ಬಿ ಅಲ್ಲಿ ಮೆಗಸ್ತೇನಿಸ್ ವಿಸಿಟೆಡ್ ದ ಕೋರ್ಟ್ ಆಫ್ ಅಶೋಕ. ಮೆಗಸ್ತೇನಿಸ್ ಅಶೋಕನ ಆಸ್ಥಾನಕ್ಕೆ ಭೇಟಿ ನೀಡಿದನು. ಸ್ಟೇಟ್ಮೆಂಟ್ ಸಿ ಅಲ್ಲಿ ಅರ್ಥಶಾಸ್ತ್ರ ಇಸ್ ಟ್ರೆಡಿಷನಲ್ ಅಸೋಸಿಯೇಟ್ ವಿತ್ ಕೌಟಿಲ್ಯ. ಅರ್ಥಶಾಸ್ತ್ರವು ಸಾಂಪ್ರದಾಯಿಕ ಕೌಟಿಲ್ಯನೊಂದಿಗೆ ಸಂಬಂಧಿಸಿದ ಅಂತ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನ್ ಕೇಳಿದ್ರೆ ವಿಚ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತ ಕೇಳ್ತಾನೆ, ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಕ್ವಶನ್ ಕೇಳ್ತಾ ಇರೋದು. ಸೊ ಇನ್ನೊಂದು ಯೂಶಲಿ ಕ್ವಶನ್ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಯಾವ್ದಕ್ಕೂ ಅರ್ಜೆಂಟ್ ಅಂತ ಮಾಡಕ್ ಹೋಗಿ ನೀವೇ ಹೋಗಲೇ ಸೊ ಇವ್ನು ಬರೀ ಯಾವ್ದು ಕರೆಕ್ಟ್ ಇದೆ ಅಂತ ಕೇಳ್ತಾನೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸಮ್ಟೈಮ್ಸ್ ಅವನು ನಾಟ್ ಕರೆಕ್ಟ್ ಅಂತಾನು ಕೇಳ್ತಾನೆ, ಯಾವ್ದು ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತಾನು ಕೇಳ್ತಾನೆ. ಅವಾಗ ಯಾವ್ದು ಸ್ಟೇಟ್ಮೆಂಟ್ ಸರಿ ಇಲ್ಲ ಅದಕ್ಕೆ ಟಿಕ್ ಹಾಕ್ಬೇಕು, ಸರಿ ಇರೋದಕ್ಕಲ್ಲ. ಸೊ ಆದಷ್ಟು ಕ್ವಶನ್ ನೋಡಿ ಏನ್ ಕ್ವಶನ್ ಕೊಟ್ಟಿದ್ದಾನೆ ಅದ್ರ ಬೇಸ್ ಮೇಲೆ ನೀವು ಆನ್ಸರ್ ನ ಮಾಡಿ. ಸೊ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾನೆ, ಆಪ್ಷನ್ ಎಲ್ಲಿ A ಮಾತ್ರ, ಆಪ್ಷನ್ ಡಿ ಅಲ್ಲಿ A ಅಂಡ್ B ಮಾತ್ರ, ಆಪ್ಷನ್ ಸಿ ಅಲ್ಲಿ A ಅಂಡ್ C ಓನ್ಲಿ ಅಂತ ಕೊಟ್ಟಿದ್ದೀನಿ, ಆಪ್ಷನ್ ಡಿ ಅಲ್ಲಿ A ಮತ್ತು B ಮತ್ತು C 3 ಸ್ಟೇಟ್ಮೆಂಟ್ ಸರಿ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ ನೋಡಿದ್ರೆ ಚಂದ್ರಗುಪ್ತ ಮೌರ್ಯ ಫೌಂಡೆಡ್ ಮೌರ್ಯನ್ ಡೈನಾಸ್ಟಿ. ಹೌದು, ಮೌರ್ಯನ್ ಸಾಮ್ರಾಜ್ಯ ಯಾರು ಸ್ಥಾಪನೆ ಮಾಡಿದ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ. ಸೊ ಸ್ಟೇಟ್ಮೆಂಟ್ ಸರಿಯಾದ ಸ್ಟೇಟ್ಮೆಂಟ್, ಸರಿಯಾದ ಉತ್ತರ. ಸೊ ಸ್ಟೇಟ್ಮೆಂಟ್ ಬಿ ಅಲ್ಲಿ ನೋಡಿದ್ರೆ ಮೆಗಸ್ತೇನಿಸ್ ವಿಸಿಟೆಡ್ ಕೋರ್ಟ್ ಆಫ್ ಅಶೋಕ. ಮೆಗಸ್ತೇನಿಸ್ ವಿಸಿಟ್ ಮಾಡಿದ್ದು ಯಾರ ಆಸ್ಥಾನದಲ್ಲಿ ಅಂತಂದ್ರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ವಿಸಿಟ್ ಮಾಡಿದ್ದು, ಅಶೋಕನ ಪೀರಿಯಡ್ ಅಲ್ಲ. ಸೊ ಇದು ಏನಿದೆ ಸ್ಟೇಟ್ಮೆಂಟ್ ಬಿ ಇದು ತಪ್ಪು. ಸೊ ಸ್ಟೇಟ್ಮೆಂಟ್ ಸಿ ನೋಡೋದಾದ್ರೆ ಅರ್ಥಶಾಸ್ತ್ರ ಇಸ್ ಅ ಟ್ರೆಡಿಷನಲ್ ಅಸೋಸಿಯೇಟ್ ವಿತ್ ಕೌಟಿಲ್ಯ. ಸೊ ಅರ್ಥಶಾಸ್ತ್ರ ಅಂತ ಬಂದಾಗ ನಮ್ಗೆ ಏನು ಇಂಪಾರ್ಟೆಂಟ್ ಅಲ್ಲಿ ಕೌಟಿಲ್ಯ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥಶಾಸ್ತ್ರ ಮಾಡಿದಾರೋ ಮೂಲತಃ ಅಂದಾಗ ಕೌಟಿಲ್ಯ. ಸೊ ಸ್ಟೇಟ್ಮೆಂಟ್ ಸಿ ಸಹ ಸರಿಯಾದ ಉತ್ತರ. ಸೊ ನಮ್ಗೆ ಯಾವ್ದು ಸ್ಟೇಟ್ಮೆಂಟ್ A ಮತ್ತೆ C ಸರಿಯಾದಿದೆ, D ತಪ್ಪಿದೆ. ಸೊ ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡೋದಾದ್ರೆ A and C, ಆಪ್ಷನ್ C ಇಸ್ ಅ ರೈಟ್ ಆನ್ಸರ್. ಸೊ ಇದಕ್ಕೆ ನೀವು ಫಿಲ್ ಮಾಡಬೇಕು. ಸೊ ಮುಂದಿನ ಪ್ರಶ್ನೆ ನೋಡೋದ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್. ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಒಂದಕ್ಕೆ ಆಗುತ್ತದೆ ಅಂತ ಕೇಳ್ತಾ ಇದ್ದಾನೆ. ಆಪ್ಷನ್ ಎ ಐಹೊಳೆ ಇನ್ಸ್ಕ್ರಿಪ್ಷನ್ ಯಾರು ಬರ್ದಿರೋದು ಅಂತ ಭಟ್ಟ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಅಲ್ಲಿ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ರವಿಕೀರ್ತಿ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಸಿ ಅನ್ನು ನೋಡಿದಾಗ ಜುನಾಗಢ ಇನ್ಸ್ಕ್ರಿಪ್ಷನ್ ಬರ್ದಿದ್ದಾರು ಅಂತ ಅಂದ್ರೆ ರುದ್ರಮನ್ ಫಸ್ಟ್ ಅಂತ ಕೊಟ್ಟಿದ್ದಾನೆ. ಅದೇ ತರ ಆಪ್ಷನ್ ಡಿ ಇಲ್ಲಿ ನೋಡೋದಾದ್ರೆ ಅತ್ತಿಗುಪ್ಪ ಇನ್ಸ್ಕ್ರಿಪ್ಷನ್ ಬರ್ದಿದ್ದಾರು ಅಂತಂದ್ರೆ ಅಶೋಕ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ
ಸೊ ಆಪ್ಷನ್ ಸಿ ಜುನಾಗಢ ಇನ್ಸ್ಕ್ರಿಪ್ಷನ್ ಬರ್ದಿದ್ದು ರುದ್ರಮನ್ ಫಸ್ಟ್. ಸೊ ನಮಗೆ ಗೊತ್ತಿದೆ ಐಹೊಳೆ ಇನ್ಸ್ಕ್ರಿಪ್ಷನ್ ಬರ್ದಿದ್ದು ಯಾರು ಅಂತ. ಐಹೊಳೆ ಇನ್ಸ್ಕ್ರಿಪ್ಷನ್ ಬರ್ದಿದ್ದು ಬನಘಟ್ಟದ ರವಿ ಕೀರ್ತಿ. ಸೊ ಅದೇ ತರ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಬರ್ದಿದ್ದು ರವಿ ಕೀರ್ತಿ ಅಲ್ಲ, ಸೊ ಹರಿಸೇನ ಬರ್ದಿರೋದು. ಅದೇ ತರ ಅತ್ತಿಗುಪ್ಪ ಇನ್ಸ್ಕ್ರಿಪ್ಷನ್ ಬರ್ದಿದ್ದು ಅಶೋಕ ಅಲ್ಲ, ಇದು ಬರ್ದಿರೋದು ಯಾರು ಅಂತಂದ್ರೆ ಕಿಂಗ್ ಕಾರವೇಲ ಬರ್ದಿರೋದು. ಸೊ ಅಲಹಾಬಾದ್ ಇದರಲ್ಲಿ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ ಆಪ್ಷನ್ ಸಿ ರುದ್ರಮನ್ ಟು ಫಸ್ಟ್ ಯಾರು ಬರ್ದಿರೋದು ಅಂದ್ರೆ ಜುನಾಗಢ ಇನ್ಸ್ಕ್ರಿಪ್ಷನ್ ಬರ್ದಿರೋದು. ಸೊ ಮುಂದಿನ ಪ್ರಶ್ನೆ ನೋಡುದ. ಸೊ ಮುಂದಿನ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಅರೇಂಜ್ ಫಾಲೋಯಿಂಗ್ ಕ್ರೋನಾಲಜಿಕಲ್ ಆರ್ಡರ್ ಅಂತ ಕೇಳ್ತಾ ಇದ್ದಾನೆ. ಈ ಕೆಳಗಿನ ಘಟನೆಗಳು ಕಾನೂನು ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾನೆ. ಸೊ ಏನೇನು ಕೊಟ್ಟಿದ್ದಾನೆ ಅಂತಂದ್ರೆ ಫಸ್ಟ್ ಅಲ್ಲಿ ರಿವೋಲ್ಟ್ ಆಫ್ 1857, ಸೆಕೆಂಡ್ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದೆ ಫಾರ್ಮೇಶನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಥರ್ಡ್ ಆಪ್ಷನ್ ಅಲ್ಲಿ ಸ್ವದೇಶಿ ಮೂವ್ಮೆಂಟ್ ಅಂತ ಕೊಟ್ಟಿದ್ದಾನೆ, ಫೋರ್ತ್ ಅಲ್ಲಿ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್ ಅಂತ ಕೊಟ್ಟಿದ್ದಾನೆ, ಅಸಹಾಯಕರ ಚಳವಳಿ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಸಿ ಅಲ್ಲಿ 2, 1, 3, 4 ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಅಲ್ಲಿ 1, 2, 3, 4 ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಅಲ್ಲಿ 1, 3, 2, 4 ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಅಲ್ಲಿ 3, 2, 1, 4 ಅಂತ ಕೊಟ್ಟಿದ್ದಾನೆ. ಸೊ ಇದು ಆರ್ಡರ್ ವೈಸ್ ಅಲ್ಲಿ ಚೂಸ್ ಮಾಡಿ ಅಂತ ಕೊಟ್ಟಿದ್ದಾನೆ. ಯಾವ್ದು ಫಸ್ಟ್ ಬಂತು ಯಾವ್ದು ಲಾಸ್ಟ್ ಬಂತು ಅಂತ ಆರ್ಡರ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ಆಪ್ಷನ್ ಟಿಕ್ ಹಾಕಿ ಅಂತ ಕೇಳಿದ್ದಾನೆ. ಸೊ ನಾವು ನೋಡ್ಬೋದು. ಸೊ ರಿವೋಲ್ಟ್ ಆಫ್ 1857 ಅದು ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ 1857 ಅಂತ. ಸೊ ಫಾರ್ಮೇಶನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವ ಫಾರ್ಮೇಶನ್ ಆಯ್ತು ಅಂದ್ರೆ 1885 ಫಾರ್ಮೇಶನ್ ಆಗಿದ್ದು. ಸ್ವದೇಶಿ ಮೂವ್ಮೆಂಟ್ ಯಾವಾಗ ಆಗಿತ್ತು ಅಂತಂದ್ರೆ 1905 ಆಗಿರೋದು. ಅದೇ ತರ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್ ಅಸಹಕಾರ ಚಳವಳಿ ಯಾವಾಗ ಆಗಿತ್ತು ಅಂದ್ರೆ 1920 ಆಗಿದ್ದು. ಸೊ ಇದನ್ನ ಆರ್ಡರ್ ವೈಸ್ ಅಲ್ಲಿ ನೋಡೋದಾದ್ರೆ ಫಸ್ಟ್ 1857ರಲ್ಲಿ, 1885ರಲ್ಲಿ, 1905, 1920 ಕರೆಕ್ಟ್ ಆರ್ಡರ್ ಫಾರ್ಮ್ ಅಲ್ಲಿ ಇದೆ. ಸೊ ಆರ್ಡರ್ ಯಾವುದು 1, 2, 3, 4. ಸೊ ಇಲ್ಲಿ ನೋಡಿದ್ರೆ ಆರ್ಡರ್ ಯಾವ್ದಿದೆ 1, 2, 3, 4 ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಹೂ ಇಸ್ ಮೈನ್ಲಿ ಅಸೋಸಿಯೇಟೆಡ್ ವಿತ್ ದ ಇಂಟ್ರೊಡಕ್ಷನ್ ಆಫ್ ದ ರೈತಾವರಿ ಸಿಸ್ಟಮ್ ಇನ್ ಮಡ್ರಾಸ್ ಪ್ರೆಸಿಡೆನ್ಸಿ. ಸೊ ಮಡ್ರಾಸ್ ಪ್ರೆಸಿಡೆನ್ಸಿ ಅಲ್ಲಿ ರೈತಾವರಿ ವ್ಯವಸ್ಥೆ ಯಾರು ಜಾರಿಗೆ ತಂದಿದ್ದು ಅಂತ ಕೇಳ್ತಾ ಇದ್ದಾನೆ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಎ ಲಾರ್ಡ್ ಕಾರ್ನ್ವಾಲಿಸ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಅಲ್ಲಿ ವ್ಯಾರನ್ ಹೇಸ್ಟಿಂಗ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಲ್ಲಿ ಥಾಮಸ್ ಮುನ್ರೋ ಅಂತ ಕೊಟ್ಟಿದ್ದಾನೆ. ಅದೇ ತರ ಆಪ್ಷನ್ ಡಿ ಅಲ್ಲಿ ಏನೋ ಕರ್ಜನ್ ಅಂತ ಕೊಟ್ಟಿದ್ದಾನೆ, ಲಾರ್ಡ್ ಕರ್ಜನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಆಪ್ಷನ್ ಸಿ ಥಾಮಸ್ ಮುನ್ರೋ. ಸೊ ರೈತವಾರಿ ಸಿಸ್ಟಮ್ ಜಾರಿಗೆ ತಂದಿದ್ದ ಥಾಮಸ್ ಮುನ್ರೋ ಯಾವಾಗ ಅಂದ್ರೆ 1820ರಲ್ಲಿ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿದ್ದು ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಅವ್ನೇನ್ ಕ್ವಶನ್ ಕೇಳ್ತಿದ್ದಾನೆ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಅಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾನೆ. ಸೊ ಪಠ್ಯವನ್ನು ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್, ಬಿ ಅಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ, ಸಿ ಅಲ್ಲಿ ಸ್ವಾಮಿ ವಿವೇಕಾನಂದ, ಡಿ ಅಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅಂತ ಕೊಟ್ಟಿದ್ದಾನೆ. ಅದೇ ತರ ಪಟ್ಟಿ ಟು ಲಿಸ್ಟ್ ಅಲ್ಲಿ ಏನೇನ್ ಕೊಟ್ಟಿದ್ದಾನೆ ಅಂತಂದ್ರೆ ಆರ್ಯ ಸಮಾಜು, ಬ್ರಹ್ಮ ಸಮಾಜು, ರಾಮಕೃಷ್ಣ ಮಿಷನ್, ಅಲಿಗ್ರಾಮ್ ಮೂವ್ಮೆಂಟ್. ಸೊ ಆರ್ಯ ಸಮಾಜ ಇರೋದು ಇದು ಯಾರು ಸ್ಥಾಪನೆ ಮಾಡಿದ್ದು ಅಂತ ಕೇಳ್ತಾ ಇದ್ದಾನೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಸಿ ಅಲ್ಲಿ ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4. ಆಪ್ಷನ್ ಬಿ ಅಲ್ಲಿ ಎಗೆ 2, ಬಿಗೆ 1, ಸಿಗೆ 3, ಡಿಗೆ 4 ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಅಲ್ಲಿ ಸಿ ಅಲ್ಲಿ ನೋಡೋದಾದ್ರೆ ಎಗೆ 2, ಬಿಗೆ 3, ಸಿಗೆ 4, ಡಿಗೆ 1 ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ನೋಡೋದಾದ್ರೆ ಎಗೆ 4, ಬಿಗೆ 1, ಸಿಗೆ 2, ಡಿಗೆ 3 ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಗೊತ್ತಿದೆ ರಾಜಾರಾಮ್ ಮೋಹನ್ ರಾಯ್ ಯಾವ್ದು ಸ್ಥಾಪನೆ ಮಾಡಿದ್ದು ಅಂತಂದ್ರೆ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದವರು. ಸ್ವಾಮಿ ದಯಾನಂದ ಸರಸ್ವತಿ ಯಾವ್ದಕ್ಕೆ ಅಂತಂದ್ರೆ ಆರ್ಯ ಸಮಾಜಕ್ಕೆ. ಸ್ವಾಮಿ ವಿವೇಕಾನಂದ ಯಾವ್ದಕ್ಕೆ ಅಂತಂದ್ರೆ
ರಾಮಕೃಷ್ಣ ಇದಕ್ಕೆ ಮಿಷನ್ಗೆ. ಅದೇ ತರ ಸರ್ ಸೈಯದ್ ಅಹಮದ್ ಖಾನ್ ಬಂದಾಗ ಆಲಿಗ್ರಾಮ್ ಮೂವ್ಮೆಂಟು. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಅಂದರೆ 2134 2134. ಸೊ ಸರಿಯಾದ ಉತ್ತರ ಆಪ್ಷನ್ ಯಾವ್ದಂತಂದ್ರೆ ಆಪ್ಷನ್ ಬಿ. ಎಗೆ 2, ಬಿಗೆ 1, ಸಿಗೆ 3, ಡಿಗೆ 4. ಸೊ ಇನ್ನೊಂದು ಈಸಿಯಾಗಿ ಟ್ರಿಕ್ಕಿಯಾಗಿ ನೆನ್ಪಿಟ್ಕೊಳ್ಳುತ್ತೆ ಅಂತಂದ್ರೆ ಇನ್ನೊಂದು ಸುಲಭ ಆಗಿ. ಸೊ ನಮಗೆ ಗೊತ್ತಿದೆ ಸೈಯದ್ ಅಹಮದ್ ಅಲಿ ಕಟ್ ಸರ್ ಸೈಯದ್ ಅಹಮದ್ ಖಾನ್ ಅಲಿಗ್ರಾಮ್ ಮೂವ್ಮೆಂಟ್ ಅಂತ ಗೊತ್ತಿದೆ. ಸೊ ಡಿಗೆ 4 ಯಾವ್ದು ಬರುತ್ತೆ? ಆಪ್ಷನ್ ಎ ಬರುತ್ತೆ, ಆಪ್ಷನ್ ಡಿ ಅಲ್ಲೂ ಸಹ ಬರುತ್ತೆ. ಸೊ ಆಪ್ಷನ್ ಸಿ ಬರಲ್ಲ, ಆಪ್ಷನ್ ಡಿನೂ ಸಹ ಬರಲ್ಲ. ಸೊ ಈಗ ಇದೆರಡಲ್ಲ ಅದ್ರ ಒಂದು ಕರೆಕ್ಟ್ ಉತ್ತರ. ಸೊ ಇದ್ರ ಮೂರಲ್ಲಿ ನಿಮ್ಗೆ ಯಾವ್ದು ಗೊತ್ತಿದೆ ಅದನ್ನ ನೋಡಿ. ಯೂಶಲಿ ಸ್ವಾಮಿ ವಿವೇಕಾನಂದ ನಮ್ಗೆ ಗೊತ್ತಿರೋಂಗೆ ರಾಮಕೃಷ್ಣ ಮಿಷನು. ಸೊ ಸಿಗೆ ಆಪ್ಷನ್ ಬಿ ಯಲ್ಲೂ ಸಿಗೆ 3 ಕೊಟ್ಟಿದ್ದಾನೆ, ಆಪ್ಷನ್ ಎಲೂ ಸಹ 3ಗೆ ಎ ಕೊಟ್ಟಿದ್ದಾನೆ. ಸೊ ಇನ್ನೊಂದು ದಯಾನಂದ ಸರಸ್ವತಿ ರಾಜಾರಾಮ್ ರೋಯ್ನಲ್ಲಿ ಯಾವ್ದೋ ಒಂದು ಕನ್ಸಿಡರ್ ಮಾಡಿ ಅದರ ಒಂದು ಕ್ವಶನ್ ತಗೊಳ್ಳಿ. ಸ್ವಾಮಿ ದಯಾನಂದ ಸರಸ್ವತಿ ನಮ್ಗೆ ಗೊತ್ತಿದೆ ಆರ್ಯ ಸಮಾಜ ಅಂತ. ಆಪ್ಷನ್ ಎ ಅಲ್ಲಿ ನೋಡಿದ್ರೆ ಬಿಗೆ 2 ಅಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾನೆ ಬಿ ಆಪ್ಷನ್ ಬೇರೆ, ಬಿಗೆ 1 ಅಂತ ಕೊಟ್ಟಿದ್ದಾನೆ, ಬಿಗೆ 1 ಅಂತ ಕರೆಕ್ಟ್ ಉತ್ತರ. ಸೊ ಆಪ್ಷನ್ ಬಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ಅಲ್ಲಿ ನಿಮ್ಗೆ 4 ಗೊತ್ತಿರ್ಬೇಕು ಅಂತ ಏನಿಲ್ಲ. ಸೊ ಯಾವ್ದಾರ 2 ಗೊತ್ತಿದ್ರು ಸಾಕು, ಈ ತರ ಮ್ಯಾಚ್ ದ ಫಾಲೋಯಿಂಗ್ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಸೊ ಈ ತರ ಕಂಡೀಷನ್ ಇದ್ದಾಗ ನೀವು ಆದಷ್ಟು ಕೊನೆಯಲ್ಲಿ ಅಟೆಂಡ್ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಕೊನೆಯಲ್ಲಿ ಅಟೆಂಡ್ ಮಾಡಿ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಅನಲೈಸ್ ಮಾಡಿ, ಡೈರೆಕ್ಟ್ ಕ್ವಶನ್ ಇದು. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಕ್ವಿಟ್ ಇಂಡಿಯಾ ಚಳವಳಿ ಯಾವ ವರ್ಷದಲ್ಲಿ ಪ್ರಾರಂಭವಾಯ್ತು ಅಂತ ಕೇಳ್ತಿದ್ದಾನೆ. ಸೊ ಯಾವಾಗ ಲಾಂಚ್ ಆಯ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಸಿ ಅಲ್ಲಿ 1919, ಆಪ್ಷನ್ ಬಿ ಅಲ್ಲಿ 1930, ಆಪ್ಷನ್ ಸಿ ಅಲ್ಲಿ 1942, ಆಪ್ಷನ್ ಡಿ ಅಲ್ಲಿ 1946. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಆಪ್ಷನ್ ಸಿ 1942. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವಾಗ ಲಾಂಚ್ ಆಗಿತ್ತು ಅಂದ್ರೆ 1942ರಲ್ಲಿ. ಸೊ ಇದ್ರದ್ದು ಗಾಂಧಿ ಸ್ಲೋಗನ್ ಏನು ಅಂತಂದ್ರೆ ಡೂ ಆರ್ ಡೈ ಅಂತ ಕರಿತೀವಿ, ಮಾಡು ಇಲ್ಲವೇ ಮಾಡಿ ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ ಅಸರ್ಷನ್ ಅಂಡ್ ರೀಸನ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಕ್ವಶನ್ ನೋಡೋದಾದ್ರೆ ಅಸರ್ಷನ್ ಪ್ರತಿಪಾದನೆ ಏನಂತ ನೋಡಿದ್ರೆ, ದ ಪರ್ಮನೆಂಟ್ ಸೆಟಲ್ಮೆಂಟ್ ಸ್ಟ್ರೆಂತ್ ಅಂಡ್ ದಿ ಪೊಸಿಷನ್ ಆಫ್ ದಿ ಜಮೀನ್ದಾರೀಸ್ ಇನ್ ಬೆಂಗಾಲ್. ಸೊ ಶಾಶ್ವತ ಭೂಖಂಡ ವ್ಯವಸ್ಥೆಯು ಬಂಗಾಳದ ಜಮೀನ್ದಾರರ ಸ್ಥಾನವನ್ನು ಬಲಪಡಿಸಿತು ಅಂತ ಕೊಟ್ಟಿದ್ದಾನೆ ಪ್ರತಿಪಾದನೆ. ಸೊ ಕಾರಣ ರೀಸನ್ ಅಂತ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಜಮೀನ್ದಾರ್ಸ್ ವ್ಯಾರ್ ಗಿವನ್ ಹೆರಿಡಿಟಿ ರೈಟ್ಸ್ ಅಂಡರ್ ದಿ ಅರೇಂಜ್ಮೆಂಟ್. ಈ ವ್ಯವಸ್ಥೆಯನ್ನು ಜಮೀನ್ದಾರರಿಗೆ ವಂಶ ಪಾರಂಪರಿಕ ಹಕ್ಕುಗಳನ್ನು ನೀಡಲಾಯಿತು ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಆಪ್ಷನ್ಸ್ ನಾವು ನೋಡೋದಾದ್ರೆ ಬೋತ್ ಎ ಅಂಡ್ ಆರ್ ಆರ್ ಟ್ರೂ, ಎರಡೂ ಸರಿ. ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಕೊಟ್ಟಿದ್ದೇನೆ. ಆಪ್ಷನ್ ಬಿ ಅಲ್ಲಿ 2 ಅಲ್ಲಿ ಬಿ, ಇದು ಡಿ, ಇದು ಸಿ. ಸೊ ಆಪ್ಷನ್ ಡಿ ನೋಡೋದಾದ್ರೆ ಬೋತ್ ಎ ಅಂಡ್ ಆರ್ ಆರ್ ಟ್ರೂ, ಎರಡೂ ಸರಿ. ಆರ್ ಇಸ್ ನಾಟ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಈಗ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆರ್ ಅಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಸಿ ನೋಡೋದಾದ್ರೆ ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ಎ ಸರಿ ಬಟ್ ಆರ್ ತಪ್ಪು ಅಂತ ಕೊಟ್ಟಿದ್ದಾನೆ ಸ್ಟೇಟ್ಮೆಂಟ್. ಅದೇ ತರ ಆಪ್ಷನ್ ಡಿ ನೋಡಿದ್ರೆ ಎ ಇಸ್ ಫಾಲ್ಸ್ ಬಟ್ ಆರ್ ಇಸ್ ಟ್ರೂ. ಎ ತಪ್ಪು, ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಗೊತ್ತಿದೆ ಪರ್ಮನೆಂಟ್ ಸ್ಟ್ರೆಂತ್ ಏನಾಗಿರೋದಂದ್ರೆ ಜಮೀನ್ದಾರಿಗೆ ಪೊಸಿಷನ್ ಸ್ಟ್ರೆಂತ್ ಮಾಡಿ ಬಲಪಡಿಸಿದೆ. ಸೊ ಈ ಪ್ರತಿಪಾದನೆ ಏನಿದೆ ಕರೆಕ್ಟ್ ಇದೆ. ಸೊ ಆ ರೀಸನ್ ನೋಡಿದ್ರೆ ಜಮೀನ್ದಾರ್ ಗಿವನ್ ಹೆರಿಡಿಟಿ ರೈಟ್ಸ್. ಹೌದು, ಹೆರಿಡಿಟಿ ರೈಟ್ಸ್ ಕೊಟ್ಟಿದ್ದಾರೆ, ವಂಶ ಪರಂಪರೆಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಸೊ ಈ ಜಾರಿಯಿಂದ. ಸೊ ಆಪ್ಷನ್ಸ್ ಏನು? ಆಪ್ಷನ್ ಎ ಇಸ್ ಎ ಕರೆಕ್ಟ್ ಆನ್ಸರ್. ಬೋತ್ ಎ ಅಂಡ್ ಆರ್ ಇಸ್ ಎ ಕರೆಕ್ಟ್ ಆನ್ಸರ್ ಅಂಡ್ ಆರ್ ಇಸ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಮುಂದಿನ ಪ್ರಶ್ನೆ ನೋಡೋದ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಇಲ್ಲಿ ಕ್ವಶನ್ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಫ್ಯೂಚರ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಭಾರತ ಸರ್ಕಾರ ಕಾಯ್ದೆ 1935 ಲಕ್ಷಣವಲ್ಲದು ಯಾವುದು ಅಂತ ಕೇಳ್ತಾರೆ. ಸೊ ಒಂದ್ಸತಿ ಕ್ವಶನ್ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ನಾಟ್ ಒಂದೊಂದ್ಸತಿ ಕೊಡ್ತಾನೆ. ಸೊ ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಎಲ್ಲಿ ಪ್ರೊವಿಷನ್ ಆಟೋನಮಿ ಅಂತ ಕೊಟ್ಟಿದ್ದಾನೆ.
ಆಪ್ಷನ್ ಬಿ ಅಲ್ಲಿ ಪ್ರಪೋಸ್ಡ್ ಆಲ್ ಇಂಡಿಯಾ ಫೆಡರೇಷನ್ ಅಖಿಲ ಭಾರತ ಒಕ್ಕೂಟದ ಪ್ರಸ್ತಾವನೆ ಅಂತ. ಆಪ್ಷನ್ ಸಿ ನೋಡಿದ್ರೆ ನೈರಾಶ್ಯ ಅತಿ ಸೆಂಟರ್ ಅಂತ ಕೊಟ್ಟಿದ್ದಾನೆ, ಕೇಂದ್ರದಲ್ಲಿ ದ್ವಿಮುಖ ಆಡಳಿತ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಅಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಸೊ ಭಾರತ ಸರ್ಕಾರದ ಕಾಯ್ದೆ ಐಡಿ 1935ರಲ್ಲಿ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಆಫ್ ದಿ ಇಂಡಿಯಾ ಅಂತ ಇನ್ನು ಘೋಷಣೆ ಅದು ಆ ಲಕ್ಷಣ ಇತ್ತಿಲ್ಲ. 1935 ಏನ್ ಕಾಯ್ದೆ ಮಾಡಿದ್ರು ಅದರಲ್ಲಿ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಆಫ್ ದಿ ಇಂಡಿಯಾ ಅಂತ ಲಕ್ಷಣ ಇತ್ತಿಲ್ಲ. ಇನ್ನೆಲ್ಲ ಫೀಚರ್ಸ್ ಇನ್ವಾಲ್ವ್ ಆಗಿತ್ತು. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ. ಯಾವ್ದಕ್ಕೆ ನಾಟ್ ಅಂತ ಕೊಟ್ಟಿದ್ದಾನೆ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಈ ಕ್ವಶನ್ ಯಾವ ತರ ಕೇಳಿದ್ರೆ ಕೆಳಗಿನ ಜೋಡಿಗಳು ಸರಿಯಾಗಿ ಹೊಂದಿಕೆ ಆಗಿರುವ ಯಾವುದು ಅಂತ ಕೇಳ್ತಾ ಇದ್ದಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳ್ತಾ ಇದ್ದಾನೆ. ಸೊ ಆಪ್ಷನ್ ಸಿ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಸ್ಟೇಟ್ಮೆಂಟ್ ಎ ಅಲ್ಲಿ ಹೊಯ್ಸಳ ಬೇಲೂರು ಹಳೆಬೀಡು, ಬಿ ಅಲ್ಲಿ ಚಾಲುಕ್ಯ ಪಟ್ಟದಕಲ್ ಅಂತ ಕೊಟ್ಟಿದ್ದಾನೆ, ಸಿ ಅಲ್ಲಿ ವಿಜಯನಗರ ಹಂಪಿ ಅಂತ ಕೊಟ್ಟಿದ್ದಾನೆ, ಡಿ ಅಲ್ಲಿ ರಾಷ್ಟ್ರಕೂಟ ಶ್ರೀರಂಗಪಟ್ಟಣ ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ ನೋಡಿದರೆ ಆಪ್ಷನ್ ಎ ಅಲ್ಲಿ ಎ ಅಂಡ್ ಬಿ ಓನ್ಲಿ, ಆಪ್ಷನ್ ಬಿ ಅಲ್ಲಿ ಎ ಬಿ ಸಿ ಓನ್ಲಿ, ಆಪ್ಷನ್ ಡಿ ಸಿ ಅಲ್ಲಿ ಎ ಬಿ ಸಿ ಅಂಡ್ ಡಿ ಎ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ನೋಡಿದ್ರೆ ಬಿ ಸಿ ಅಂಡ್ ಡಿ ಮಾತ್ರ ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಗೊತ್ತಿದೆ ಹೊಯ್ಸಳ ಅಂತ ಬಂದಾಗ ಬೇಲೂರು ಹಳೆಬೀಡು ಅದು ಸರಿಯಾದ ಉತ್ತರ, ಚಾಲುಕ್ಯ ಅಂತ ಬಂದಾಗ ಇದು ಪಟ್ಟದಕಲ್ಲ ಹೌದು ಸರಿಯಾದ ಉತ್ತರ, ವಿಜಯನಗರ ಅಂತ ಬಂದಾಗ ಇದು ಹಂಪಿ ಹೌದು ಸರಿಯಾದ ಉತ್ತರ. ಸೊ ರಾಷ್ಟ್ರಕೂಟ ಅಂತ ಬಂದಾಗ ಶ್ರೀರಂಗಪಟ್ಟಣ ಅಲ್ಲ, ಶ್ರೀರಂಗಪಟ್ಟಣ ಯಾರಿಗೆ ಸಂಬಂಧಿಸಿತು ಅಂತಂದ್ರೆ ಟಿಪ್ಪು ಸುಲ್ತಾನ್ ಮತ್ತೆ ಮೈಸೂರು ಒಡೆಯರಿಗೆ ಸಂಬಂಧಪಟ್ಟಿದ್ದು. ಸೊ ಇದು ತಪ್ಪು ಉತ್ತರ. ಇಲ್ಲ ಅವ್ನು ಏನ್ ಕೇಳ್ತಾ ಇದ್ದಾನೆ ಕರೆಕ್ಟ್ ಮ್ಯಾಚ್ ತಗೊಟ್ಟಿದ್ದಾನೆ, ಎ ಬಿ ಅಂಡ್ ಸಿ ಮಾತ್ರ ಕರೆಕ್ಟ್ ಆಗಿರೋದು. ಸೊ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ಎ ಬಿ ಅಂಡ್ ಸಿ ಓನ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಬಿ ಎ ಬಿ ಅಂಡ್ ಸಿ ಓನ್ಲಿ. ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ಓದಿ ಅನಾಲಿಸಿಸ್ ಮಾಡಿ. ಸೊ ಈ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ತಾಳಿಕೋಟೆ ಕದನವು ಮಹತ್ವದಾಗಿರುವುದಕ್ಕೆ ಕಾರಣವೇನು ಅಂತ ಕೊಟ್ಟಿದ್ದಾನೆ. ದ ಬ್ಯಾಟಲ್ ಆಫ್ ತಾಳಿಕೋಟ್ ವಾಸ್ ಸಿಗ್ನಿಫಿಕೆಂಟ್ ಬಿಕಾಸ್ ಆಫ್ ಅಂತ. ಸೊ ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ಸ್ ಅಲ್ಲಿ ಇಟ್ ಎಸ್ಟಾಬ್ಲಿಷ್ ಮೊಘಲ್ ಎಂಪೈರ್ ಇನ್ ಸೌತ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಇಟ್ ಎಂಡೆಡ್ ದ ಚೋಳ ಎಂಪೈರ್ ಅಂತ ಕೊಟ್ಟಿದ್ದಾರೆ, ಇದು ಚೋಳ ಸಾಮ್ರಾಜ್ಯವನ್ನು ಕೊನೆಗೊಳಿಸಿತ್ತು ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ನೋಡೋದಾದ್ರೆ ಇಟ್ ಡೆಲ್ಟ್ ಎ ಮೇಜರ್ ಬ್ಲೋ ಟು ದಿ ವಿಜಯನಗರ ಎಂಪೈರ್ ಅಂತ ಕೊಟ್ಟಿದ್ದಾನೆ, ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ದೊಡ್ಡ ಹೊಡೆತ ನೀಡಿತು ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ನೋಡಿದರೆ ಇಟ್ ಎಸ್ಟಾಬ್ಲಿಷ್ ದ ಬಹಮನಿ ಸುಲ್ತಾನೇಟ್ ಅಂತ ಕೊಟ್ಟಿದ್ದಾರೆ, ಇದು ಬಹಮನಿ ಸುಲ್ತಾನರ ಸ್ಥಾಪಿಸಿತು ಅಂತ ಕೊಟ್ಟಿದ್ದಾನೆ. ಸೊ ಮೇಜರ್ ಸಿಗ್ನಿಫಿಕೆಂಟ್ ಬ್ಯಾಟಲ್ ಆಫ್ ಕಾಲಿಕೋಟ್ ಅಲ್ಲಿ ಏನಾಯ್ತು ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ದೊಡ್ಡ ಹೊಡೆತ ಅಂತ ನೀಡಿತು. ಇದು ಸರಿಯಾದ ಉತ್ತರ ಆಪ್ಷನ್ ಸಿ. ಸೊ ಇದು ನಾವು ನೋಡ್ಬೋದು ಯಾವಾಗ ಬ್ಯಾಟಲ್ ಆಫ್ ತಾಳಿಕೋಟ್ ಆಗಿತ್ತು ಅಂದ್ರೆ 1565 ಆಗಿದ್ದು. ಸೊ ಯಾರಿಗೆ ಅಂತಂದ್ರೆ ವಿಜಯನಗರ ಮತ್ತೆ ಡೆಕ್ಕನ್ ಸುಲ್ತಾನೇಟ್ ಅಂದ್ರೆ ಯಾರು 4 ರಾಜವಂಶ ಇವಾಗ ಸೇರ್ಕೋತಾರೆ. ಬೀದರ್ ಇರ್ಬೋದು, ಗೋಲ್ಕೊಂಡ ಇರ್ಬೋದು, ಬಿಜಾಪುರ ಇರ್ಬೋದು, ಅದ್ರ ಜೊತೆ ಅಹಮದನಗರ. ಸೊ ಈ 4 ಸಾಮ್ರಾಜ್ಯದವರು ವಿಜಯನಗರ ಮೇಲೆ ದಾಳಿ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ವಿಜಯನಗರ ಸೋಲ್ತಾರೆ. ಸೊ ಇದರಿಂದ ಏನಾಗುತ್ತೆ ಬ್ಯಾಟಲ್ ಆಫ್ ತಾಳಿಕೋಟಿಂದ ವಿಜಯನಗರ ಸಾಮ್ರಾಜ್ಯವು ದುರ್ಬಲಗೊಳ್ಳುತ್ತೆ. ಸೊ ಅದರಿಂದ ಅದು ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ, ದೊಡ್ಡ ಹೊಡೆತ ನೀಡುತ್ತೆ. ಯಾವ್ದ್ರಿಂದ ಬ್ಯಾಟಲ್ ಆಫ್ ತಾಳಿಕೋಟ್. ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಇಲ್ಲಿ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಎ ಪರ್ಸನ್ ಸ್ಟ್ಯಾಂಡಿಂಗ್ ಇನ್ ದ ಮೂವಿಂಗ್ ಬಸ್ ಟೆಂಡ್ಸ್ ಟು ಫಾಲ್ ಫಾರ್ವರ್ಡ್ ಅಂಡ್ ದಿ ಬಸ್ ಸಡನ್ಲಿ ಸ್ಟಾಪ್ಸ್, ದಿಸ್ ಇಸ್ ಡ್ಯೂ ಟು ಅಂತ ಕೊಟ್ಟಿದ್ದೇನೆ. ಚಲಿಸುತ್ತಿರುವ ಬಸ್ ಹಠಾತ್ ನಿಂತಾಗ ವ್ಯಕ್ತಿಯ ಮುಂದಕ್ಕೆ ಬೀಳುವ ಕಾರಣವೇನು ಅಂತ ಕೊಟ್ಟಿದ್ದಾನೆ. ಯಾವ್ದೋ ಒಬ್ಬ ವ್ಯಕ್ತಿ ಬಸ್ಸಲ್ಲಿ ಚಲಿಸ್ತಾ ಇರ್ತಾನೆ, ಪ್ರಯಾಣ ಮಾಡ್ತಾ ಇರ್ತಾನೆ, ಇನ್ ಕೇಸ್ ಬಸ್ ಸಡನ್ ಆಗಿ ಸ್ಟಾಪ್ ಮಾಡ್ತಂದ್ರೆ ಅವ್ನು ಏನಾಯ್ತಾನೆ ಮುಂದಕ್ಕೆ ಬೀಳೋ ತರ ಆಗುತ್ತೆ. ಸೊ ಇದಕ್ಕೆ ರೀಸನ್ ಏನಂತ ಕೇಳ್ತಾ ಇದ್ದಾನೆ. ಸೊ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾನೆ, ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕೊಟ್ಟಿದ್ದಾನೆ ಆಪ್ಷನ್ ಎ ಅಲ್ಲಿ, ಆಪ್ಷನ್ ಬಿ ಅಲ್ಲಿ ಇನರ್ಷಿಯಾ ಆಫ್ ಮೋಷನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಲ್ಲಿ ಇನರ್ಷಿಯಾ ಆಫ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನ ನಾನು ಕ್ಲಾಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಸೊ ಇನರ್ಷಿಯಾ ಆಫ್ ಮೋಷನ್. ಸೊ ಇನರ್ಷಿಯಾ ಆಫ್ ಮೋಷನ್ ಇಂದ ಏನಾಗುತ್ತೆ
ಅವನು ಮುಂದಕ್ಕೆ ಫಾರ್ವರ್ಡ್ ಫಾಲ್ ಆಗೋ ತರ ಅನ್ಸುತ್ತೆ, ಬೀಳೋ ತರ ಅನ್ಸುತ್ತೆ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಇಲ್ಲಿ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಇಫ್ ದ ವೆಲೋಸಿಟಿ ಆಫ್ ದ ಬಾಡಿ ಇಸ್ ಡಬಲ್ ಇಟ್ಸ್ ಕೈನೆಟಿಕ್ ಎನರ್ಜಿ ಬಿಕಮ್ಸ್ ಅಂತ ಕೊಟ್ಟಿದ್ದಾನೆ. ಒಂದು ವಸ್ತುವಿನ ವೇಗವನ್ನು ದ್ವಿಗುಣಗೊಳಿಸಿದರೆ ಅದರ ಚಲನ ಶಕ್ತಿ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾನೆ. ಸೊ ಕೈನೆಟಿಕ್ ಎನರ್ಜಿ ಬೇಸ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾನೆ. ಈ ಆಪ್ಷನ್ ಎ ಬಂದು 2 ಟೈಮ್ಸ್ ಆಗುತ್ತೆ, ಆಪ್ಷನ್ ಬಿ ಅಂದ್ರೆ 3 ಟೈಮ್ಸ್ ಆಗುತ್ತೆ, ಆಪ್ಷನ್ ಸಿ ಬಂದ್ರೆ 4 ಟೈಮ್ಸ್ ಆಗುತ್ತೆ, ಆಪ್ಷನ್ ಡಿ ಬಂದು 8 ಟೈಮ್ಸ್ ಆಗುತ್ತೆ. ಸೊ ಇದು ನಾನು ಆಲ್ರೆಡಿ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೈನೆಟಿಕ್ ಎನರ್ಜಿ. ಸೊ ನಮಗೆ ಗೊತ್ತಿರಬೇಕು ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಆಫ್ mv² ಅಂತ. ಸೊ ಇಲ್ಲಿ ಬಿ ಸ್ಕ್ವೇರ್ ಇದೆ, ಬರೀ ಬಿ ಇಲ್ಲ ಅಂತ. ಸೊ ಯಾವಾಗ ವೆಲೋಸಿಟಿ ಆಫ್ ದ ಬಾಡಿ ಡಬಲ್ ಆಗುತ್ತೆ, ಸೊ ಅವಾಗ ಕೈನೆಟಿಕ್ ಎನರ್ಜಿ ಡೈರೆಕ್ಟ್ ಪ್ರಪೋರ್ಷನ್ ಟು v² ಅಂತ ನಮ್ಗೆ ಗೊತ್ತಿದೆ. ಸೊ ಯಾವಾಗ ಡಬಲ್ ಆಗುತ್ತೆ ಅಂತ vx ಅಂತ ಆಗುತ್ತೆ, ಅವಾಗ ಸ್ಪೀಡು 2 ಟೈಮ್ಸ್ ಅಷ್ಟು ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಡೈರೆಕ್ಟ್ ಪ್ರಪೋರ್ಷನ್ 4 ಟೈಮ್ಸ್ ಆಫ್ ವಿ ಆಗುತ್ತೆ, 4ರಷ್ಟು ಜಾಸ್ತಿ ಆಗುತ್ತೆ ಚಲನ ಶಕ್ತಿ ಯಾವಾಗ ವೇಗ ವೆಲಾಸಿಟಿ ಡಬಲ್ ಆದಾಗ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಸಿ 4 ಟೈಮ್ಸ್. ಸೊ ಆಪ್ಷನ್ ಸಿ ನೀವು ಗುರುತನ್ನ ಹಾಕ್ಬೇಕು. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಅ ಪ್ರೆಷರ್ ಇಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾನೆ. ಸೊ ಒತ್ತಡದ ಕುರಿತು ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳ್ತಾ ಇರೋದು ಕ್ವಶನ್ ಅಲ್ಲಿ. ಸೊ ಆಪ್ಷನ್ಸ್ ನೋಡೋದು, ಆಪ್ಷನ್ ಸಿ ಅಲ್ಲಿ ಪ್ರೆಷರ್ ಇಸ್ ಇಕ್ವಲ್ ಟು ಫೋರ್ಸ್ ಇಂಟು ಏರಿಯಾ, ಒತ್ತಡ ಇಸ್ ಇಕ್ವಲ್ ಟು ಬಲ ಮತ್ತು ವಿಸ್ತೀರ್ಣ ಅಂತ ಕೊಟ್ಟಿದ್ದಾನೆ. ಸೊ ಪ್ರೆಷರ್ ಇಸ್ ಇಕ್ವಲ್ ಟು ಏರಿಯಾ ಡಿವೈಡ್ ಬೈ ಫೋರ್ಸ್ ಅಂತ ಕೊಟ್ಟಿದ್ದಾನೆ, ವಿಸ್ತೀರ್ಣ ಡಿವೈಡ್ ಬೈ ಬಲ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಸಿ ಅಲ್ಲಿ ನೋಡೋದಾದ್ರೆ ಪ್ರೆಷರ್ ಇಸ್ ಇಕ್ವಲ್ ಟು ಫೋರ್ಸ್ ಬೈ ಏರಿಯಾ ಅಂತ ಕೊಟ್ಟಿದ್ದಾನೆ, ಒತ್ತಡ ಇಸ್ ಇಕ್ವಲ್ ಟು ಬಲ ಡಿವೈಡ್ ಬೈ ವಿಸ್ತೀರ್ಣ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ನೋಡೋದಾದ್ರೆ ಪ್ರೆಷರ್ ಇಸ್ ಇಂಡಿಪೆಂಡೆಂಟ್ ಆಫ್ ಏರಿಯಾ ಅಂತ ಕೊಟ್ಟಿದ್ದಾನೆ, ಒತ್ತಡವು ವಿಸ್ತೀರ್ಣವನ್ನು ಅವಲಂಬಿಸಿರುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಆಪ್ಷನ್ ಸಿ ಪ್ರೆಷರ್ ಇಸ್ ಟು ಫೋರ್ಸ್ ಡಿವೈಡ್ ಬೈ ಏರಿಯಾ. ಸೊ ನಮಗೆ ಫಾರ್ಮುಲಾ ಗೊತ್ತಿರಬೇಕು, ಅದು ಡೈರೆಕ್ಟ್ ಫಾರ್ಮುಲಾ ಬೇಸ್ ಮೇಲೆ ಕ್ವಶನ್ ಕೇಳಿರೋದು. ಸೊ ಪ್ರೆಷರ್ ಇಸ್ ಟು ಫೋರ್ಸ್ ಡಿವೈಡ್ ಬೈ ಏರಿಯಾ. ಸೊ ಒಂದೊಂದ್ಸತಿ ಡೈರೆಕ್ಟ್ ಫಾರ್ಮುಲಾ ಬೇಸ್ ಮೇಲೆ ಕ್ವಶನ್ ಕೇಳ್ತಾರೆ. ಸೊ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು, ಫಾರ್ಮುಲಾನ ಗೊತ್ತಿರಬೇಕು. ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ಯಾವುದೇ ತರ ಕ್ವಶನ್ಸ್ ಕೇಳಿದ್ರೆ ಉತ್ತರಿಸಬಹುದು. ಅದೇ ತರ ಫಾರ್ಮುಲಾ ಗೊತ್ತಿತ್ತಂದ್ರೆ ಈ ತರ ಸಮ್ ಏನಾರು ಕೇಳಿದಾಗ, ಕ್ವಶನ್ಸ್ ಏನಾರು ಕೇಳಿದಾಗ ನೀವು ಡೈರೆಕ್ಟ್ ಆನ್ಸರ್ಸ್ ಬರೀಬಹುದು. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ವಿಚ್ ಫಿನಾಮಿನಾ ಇಸ್ ಮೈನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಬ್ಲೂ ಕಲರ್ ಆಫ್ ಸ್ಕೈ ಅಂತ ಕೊಟ್ಟಿದ್ದಾನೆ. ಸೊ ಆಕಾಶದಲ್ಲಿ ನೀಲಿ ಕಲರ್ ಇರುತ್ತೆ, ಯಾವ ಫಿನಾಮಿನಾ ಅಂತ ಕ್ವಶನ್ ಆಗಿ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಸಿ ಅಲ್ಲಿ ರಿಫ್ಲೆಕ್ಷನ್ ಅಂತ ಕೊಟ್ಟಿದ್ದಾನೆ, ಪ್ರತಿಫಲನ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಅಲ್ಲಿ ರಿಫ್ರಾಕ್ಷನ್ ಅಂತ ಕೊಟ್ಟಿದ್ದಾನೆ, ವಕ್ರೀಭವನ ಅಂತ ಕೊಟ್ಟಿದ್ದಾನೆ. ಅದೇ ತರ ಆಪ್ಷನ್ ಸಿ ನೋಡಿದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕೊಟ್ಟಿದ್ದಾನೆ, ಬೆಳಕಿನ ಚದುರಿಕೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಅಲ್ಲಿ ನೋಡಿದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇದು ಬೇಸ್ ಆಕಾಶದ ನೀಲಿ ಕಲರ್ ಇದಕ್ಕೆ ಕಾರಣ ಏನಂತಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್. ಈ ಸ್ಕ್ಯಾಟರಿಂಗ್ ಆಫ್ ಲೈಟ್ ಫಿನಾಮಿನಿಂದ ನಮ್ಗೆ ಏನು ಆಕಾಶದಲ್ಲಿ ಏನು ಕಾಣಿಸುತ್ತೆ ಅಂದ್ರೆ ಬ್ಲೂ ನೀಲಿ ಕಲರ್ ಆಗಿ ಕಾಣಿಸುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಸಿ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ರಕ್ತದ ಕುರಿತ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಸೊ ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ಬ್ಲಡ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದಕ್ಕೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇರೋದು. ಸೊ ಸ್ಟೇಟ್ಮೆಂಟ್ ಎ ಏನ್ ಕೊಟ್ಟಿದ್ದಾನೆ, RBC ಕಂಟೆನ್ಸ್ ಹಿಮೋಗ್ಲೋಬಿನ್ ಅಂತ ಕೊಟ್ಟಿದ್ದಾನೆ. ಸೊ ಸ್ಟೇಟ್ಮೆಂಟ್ ಬಿ ಅಲ್ಲಿ WBC ಹೆಲ್ಪ್ ಡಿಫೆನ್ಸ್ ಎಗನೆಸ್ಟ್ ಇನ್ಫೆಕ್ಷನ್ಸ್ ಅಂತ ಕೊಟ್ಟಿದ್ದಾನೆ. ಅದೇ ತರ ಆಪ್ಷನ್ ಸಿ ಅಲ್ಲಿ ಪ್ಲೇಟಿಲೆಟ್ಸ್ ಹೆಲ್ಪ್ ಬ್ಲಡ್ ಕ್ಲಾಟಿಂಗ್ ಅಂತ ಕೊಟ್ಟಿದ್ದಾನೆ. ಪ್ಲೇಟಿಲೆಟ್ಸ್ ಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುತ್ತೆ ಅಂತ ಕೊಟ್ಟಿದೆ. ಆಪ್ಷನ್ ಡಿ ನೋಡಿದ್ರೆ ಪ್ಲಾಸ್ಮಾ ಇಸ್ ಅ ಸಾಲಿಡ್ ಪೋರ್ಷನ್ ಆಫ್ ದಿ ಬ್ಲಡ್ ಅಂತ ಕೊಟ್ಟಿದೆ. ಸೊ ನಮ್ಗೆ ಆಪ್ಷನ್ಸ್ ನೋಡಿದ್ರೆ ಎ ಅಂಡ್ ಬಿ ಓನ್ಲಿ, ಆಪ್ಷನ್ ಬಿ ನೋಡಿದ್ರೆ ಎ ಬಿ ಡಿ ಓನ್ಲಿ, ಆಪ್ಷನ್ ಸಿ ನೋಡಿದ್ರೆ ABC ಓನ್ಲಿ, ಆಪ್ಷನ್ ಡಿ ನೋಡಿದ್ರೆ BC ಅಂಡ್ ಡಿ ಓನ್ಲಿ. ಸೊ ನಮಗೆ ಗೊತ್ತಿದೆ RBC ಕಂಟೆನ್ಸ್ ಹಿಮೋಗ್ಲೋಬಿನ್. ಹೌದು, RBC ಹಿಮೋಗ್ಲೋಬಿನ್ ಕಂಟೆಂಟ್ ಇದ್ದೇ ಇರುತ್ತೆ, ಹಿಮೋಗ್ಲೋಬಿನ್ ಇರುತ್ತೆ RBC ಒಳಗೆ.
ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ. ಅದೇ ತರ ಬಿಳಿ ರಕ್ತ ಕಣಗಳು ಏನಕ್ಕೆ ಸೋಂಕಿನ ವಿರೋಧ ರಕ್ಷಣೆ ಮಾಡಲು ಸಹಾಯ ಮಾಡುತ್ತೆ. WBC ವೈಟ್ ಬ್ಲಡ್ ಸೆಲ್ ಡಿಫೆನ್ಸ್ ಎಗನೆಸ್ಟ್ ಇನ್ಫೆಕ್ಷನ್ ಮಾಡುತ್ತೆ. ಹೌದು, ಇದು ಸರಿಯಾದ ಉತ್ತರ. ಅದೇ ತರ ಪ್ಲೇಟಿಲೆಟ್ಸ್ ಹೆಲ್ಪ್ಸ್ ಟು ಬ್ಲಡ್ ಕ್ಲಾಟಿಂಗ್. ಸೊ ರಕ್ತ ಹೆಪ್ಪು ಕಟ್ಟುವಿಕೆ ಯಾವ್ದು ಹೆಲ್ಪ್ ಮಾಡುತ್ತೆ ಹಾಗಾದ್ರೆ ಪ್ಲೇಟಿಲೆಟ್ಸ್ ಹೆಲ್ಪ್ ಮಾಡುತ್ತೆ. ಸೊ ಆಪ್ಷನ್ ಸಿನೂ ಸಹ ಸರಿಯಾದ ಉತ್ತರ. ಪ್ಲಾಸ್ಮಾ ಇಸ್ ಎ ಸಾಲಿಡ್ ಪೋರ್ಷನ್ ಆಫ್ ಬ್ಲಡ್ ಅಂತ ಕೊಟ್ಟಿದೆ. ಪ್ಲಾಸ್ಮಾವು ಸಾಲಿಡ್ ಆಗಿರಲ್ಲ, ಅದು ಯಾವುದು ದ್ರವ್ಯ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ನಾಟ್ ಕರೆಕ್ಟ್. ಸೊ ಯಾವ್ದಾದ್ರು ಕರೆಕ್ಟ್ ಆಗಿದೆ ಅಂತಂದ್ರೆ ABC. ಸೊ ಸರಿಯಾದ ಉತ್ತರ ABC, ಆಪ್ಷನ್ ಸಿ, AB ಮತ್ತು C ಉತ್ತರ. ಸೊ ಇದು ಆದಷ್ಟು ನೆನಪಲ್ಲಿ ಇಟ್ಕೊಂಡಿವಿ. ಸೊ ಇದೆಲ್ಲ ಡೈರೆಕ್ಟ್ ಕ್ವಶನ್ಸ್. ಮುಂದಿನ ಪ್ರಶ್ನೆ ನೋಡೋದ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ವಿಚ್ ಹಾರ್ಮೋನ್ ಇಸ್ ಪ್ರೈಮರಿ ರೆಸ್ಪಾನ್ಸಿಬಲ್ ಫಾರ್ ಲೋವರಿಂಗ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್. ಸೊ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡುವ ಪ್ರಮುಖ ಹಾರ್ಮೋನ್ ಯಾವುದು ಅಂತ ಕೊಟ್ಟಿದ್ದಾನೆ, ಕೇಳ್ತಾ ಇರೋದು. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಸಿ ಅಲ್ಲಿ ಅಡರ್ಲೈನಿಂಗ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಅಲ್ಲಿ ಥೈರಾಕ್ಸಿನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಲ್ಲಿ ಇನ್ಸುಲಿನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಅಲ್ಲಿ ಗ್ಲೂಕೋಗಾನ್ ಅಂತ ಕೊಟ್ಟಿದ್ದಾನೆ. ಸೊ ನಮ್ದು ಗ್ಲೂಕೋಸ್ ಲೆವೆಲ್ಸ್ ಕಂಟ್ರೋಲ್ ಮಾಡೋದು ಯಾವ್ದು ಅಂತಂದ್ರೆ ಪ್ಯಾನ್ಕ್ರಿಯಾಸ್ ಆರ್ಗನ್ ಕಂಟ್ರೋಲ್ ಮಾಡುತ್ತೆ. ಸೊ ಯಾವ ಆರ್ಗನ್ ರಿಲೀಸ್ ಮಾಡುತ್ತೆ ಅಂದ್ರೆ ಅದು ಇನ್ಸುಲಿನ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಸೊ ಇನ್ಸುಲಿನ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಬಾಡಿಲಿ ಇರೋ ಗ್ಲೂಕೋಸ್ ಕಂಟೆಂಟ್ ನ ಬ್ಯಾಲೆನ್ಸ್ ಮಾಡುತ್ತೆ, ಮೇಂಟೈನ್ ಮಾಡುತ್ತೆ, ಸ್ಟೆಬಿಲೈಸ್ ಮಾಡುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇನ್ಸುಲಿನ್. ಸೊ ಗ್ಲೂಕೋಸ್ ಲೆವೆಲ್ ಕಡಿಮೆ ಮಾಡೋದು ಯಾವುದು ಅಂತಂದ್ರೆ ಇನ್ಸುಲಿನ್. ಸೊ ಇದೆಲ್ಲಿರುತ್ತೆ, ಪ್ಯಾನ್ಕ್ರಿಯಾಸ್ ಇಂದ ರಿಲೀಸ್ ಮಾಡುತ್ತೆ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಮ್ಯಾಚ್ ದ ವಿಟಮಿನ್ಸ್ ವಿತ್ ದ ಡಿಫಿಷಿಯನ್ಸಿ ಡಿಸೀಸಸ್ ಅಂತ ಕೊಟ್ಟಿದ್ದಾನೆ. ವಿಟಮಿನ್ ಗಳನ್ನು ಅವುಗಳ ಕೊರತೆಯಿಂದ ಉಂಟಾಗುವ ರೋಗಗಳೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾನೆ. ಸೊ ಯಾವ ವಿಟಮಿನ್ ಯಾವ ರೋಗಕ್ಕೆ ಸಂಬಂಧಪಟ್ಟಿದಂತೆ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾನೆ. ಸೊ ವಿಟಮಿನ್ಸ್ ನೋಡಿದ್ರೆ ಪಟ್ಟಿ ಒಂದಲ್ಲಿ ವಿಟಮಿನ್ A, P1, C ಮತ್ತೆ D ಕೊಟ್ಟಿದ್ದಾನೆ. ಅದೇ ತರ ಡಿಸೀಸಸ್ ನೋಡಿದ ರೋಗಗಳು ನೋಡೋದಾದ್ರೆ ಪಟ್ಟಿ 2ರಲ್ಲಿ ಸ್ಕಾರ್ವಿ ಕೊಟ್ಟಿದ್ದಾನೆ, ರಾತ್ರಿ ಕುರುಡುತನ ಅಂತ ಕೊಟ್ಟಿದ್ದಾನೆ, ಬೆರಿ ಬೆರಿ ಕೊಟ್ಟಿದ್ದಾನೆ, ರಿಕೆಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ಸ್ ನೋಡಿದ್ರೆ ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4 ಅಂತ ಕೊಟ್ಟಿದ್ದಾನೆ. ಬಿಗೆ 2, ಎಗೆ 2, ಬಿಗೆ 3, ಸಿಗೆ 1, ಡಿಗೆ 4 ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ನೋಡಿದ್ರೆ ಎಗೆ 2, ಬಿಗೆ 1, ಸಿಗೆ 4, ಡಿಗೆ 3 ಅಂತ ಕೊಟ್ಟಿದ್ದಾನೆ. ಅದೇ ತರ ಆಪ್ಷನ್ಸ್ ಡಿ ನೋಡಿದ್ರೆ ಎಗೆ 4, ಬಿಗೆ 3, ಸಿಗೆ 2, ಡಿಗೆ 1. ಸೊ ನಮಗೆ ಗೊತ್ತಿದೆ ವಿಟಮಿನ್ ಎ ಕೊರತೆ ಇತ್ತು, ಕಮ್ಮಿ ಇತ್ತು ವಿಟಮಿನ್ ಎ ಅಂತಂದ್ರೆ ಯಾವ ಡಿಸೀಸ್ ಬರುತ್ತೆ ಅಂತಂದ್ರೆ ಸೊ ನೈಟ್ ಬ್ಲೈಂಡ್ನೆಸ್ ಬರುತ್ತೆ, ರಾತ್ರಿ ಕುರುಡುತನ ಬರುತ್ತೆ. ವಿಟಮಿನ್ B1 ಕೊರತೆ ಇತ್ತು, ಕಮ್ಮಿ ಇತ್ತು ಅಂತಂದ್ರೆ ನಮ್ಗೆ ಬೇರೆ ಬೇರೆ ಡಿಸೀಸಸ್ ಕಾಸ್ ಆಗುತ್ತೆ. ಅದೇ ತರ ವಿಟಮಿನ್ ಸಿ ಕಮ್ಮಿ ಇತ್ತು ಅಂದ್ರೆ ನಮ್ಗೆ ಏನಾಗುತ್ತೆ, ಸ್ಕಾರ್ವಿ ಡಿಸೀಸ್ ಬರುತ್ತೆ. ಅದೇ ತರ ಲಾಸ್ಟ್ ವಿಟಮಿನ್ ಡಿ ಕಮ್ಮಿ ಇತ್ತು ಅಂದ್ರೆ ರಿಕೆಟ್ಸ್ ಆಗುತ್ತೆ. ಸೊ ಸರಿಯಾದ ಉತ್ತರ ಎಗೆ 2, B1ಗೆ ಅದು ಬೇರೆ ಬೇರೆ 3. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಎಗೆ 2, ಬಿಗೆ 3, ಸಿಗೆ 1, ಡಿಗೆ 4. ಸೊ ಮುಂದಿನ ಪ್ರಶ್ನೆ. ಸೊ ಈ ತರ ವಿಟಮಿನ್ಸ್ ಮತ್ತೆ ಅದರ ಡಿಫಿಷಿಯನ್ಸಿ ಕೊರತೆಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ನ ಕೇಳ್ತಾರೆ, ಆದಷ್ಟು ಇಂಪಾರ್ಟೆಂಟ್ ಇದು. ಸೊ ಆದಷ್ಟು ಇದನ್ನ ಅಬ್ಸರ್ವ್ ಮಾಡ್ತಾರೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಈ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ವಿಚ್ ಕರೆಕ್ಟ್ಲಿ ರೆಪ್ರೆಸೆಂಟ್ ದ ಫ್ಲೋ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಇನ್ ದಿ ಸೆಲ್ ಅಂತ ಕೊಟ್ಟಿದ್ದಾನೆ. ಕೋಶದಲ್ಲಿನ ಆನುವಂಶಿಕ ಮಾಹಿತಿಯನ್ನು ಹರಿಯುವನ್ನು ಸರಿಯಾಗಿ ಸೂಚಿಸುವುದು ಯಾವುದು ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಅಲ್ಲಿ ನೋಡೋದಾದ್ರೆ ಪ್ರೋಟೀನ್ DNA RNA ಅಂತ ಕೊಟ್ಟಿದ್ದಾನೆ ಫ್ಲೋ. ಆಪ್ಷನ್ ಬಿ ಅಲ್ಲಿ RNA ಪ್ರೋಟೀನ್ DNA ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಅಲ್ಲಿ DNA RNA ಪ್ರೋಟೀನ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ನೋಡೋದಾದ್ರೆ ಪ್ರೋಟೀನ್ RNA DNA ಕೊಟ್ಟಿದ್ದಾನೆ. ಸೊ ಜೆನೆಟಿಕ್ ಫ್ಲೋ ಕರೆಕ್ಟ್ ಆಗೋದು ಯಾವ್ದು ಫಾರ್ಮೇಶನ್ ಅಂತಂದ್ರೆ
DNA, RNA ಮತ್ತೆ ಪ್ರೋಟೀನು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, DNA, RNA ಅಂಡ್ ಪ್ರೋಟೀನ್. ಇದೇ ಫ್ಲೋ ಅಲ್ಲಿ ಜೆನೆಟಿಕ್ ಇನ್ಫಾರ್ಮೇಶನ್ ಪಾಸ್ ಮಾಡುತ್ತೆ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ ಪ್ರತಿಪಾದನೆ ಕಾರಣ ಅಂತ ಕೊಟ್ಟಿದೆ, ಅಸರ್ಷನ್ ಅಂಡ್ ರೀಸನ್ ಅಂತ. ಸೊ ಈ ಕ್ವಶನ್ ನೋಡ್ಬೋದು. ಸೊ ಅಸರ್ಷನ್ ನೋಡೋದಾದ್ರೆ ನೋಡೋದಾದ್ರೆ ಸೌಂಡ್ ಕೆನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್ ಅಂತ ಕೊಟ್ಟಿದ್ದಾನೆ. ಅದೇ ತರ ರೀಸನ್ ಏನು ಅಂತ ಕೊಟ್ಟಿದ್ದಾನೆ ಅಂದ್ರೆ ಸೌಂಡ್ ಇಸ್ ಅ ಮೆಕ್ಯಾನಿಕಲ್ ವೇವ್ ಅಂಡ್ ರಿಕ್ವೆಸ್ಟ್ ಎ ಮೆಟೀರಿಯಲ್ ಮೀಡಿಯಂ ಅಂತ. ಶಬ್ದವು ಯಾಂತ್ರಿಕ ತರಂಗಣವಾಗಿದ್ದು ಚಲಿಸುವ ಭೌತಿಕ ಮಾಧ್ಯಮವಾದ ಅಗತ್ಯವಿದೆ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡಿದ್ರೆ ಆಪ್ಷನ್ಸ್ ನೋಡಿದ್ರೆ ಬೋತ್ ಎ ಅಂಡ್ ಆರ್ ಆರ್ ಟ್ರೂ, ಎರಡು ಸರಿ. ಆರ್ ಇಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಎ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ನೋಡೋದಾದ್ರೆ ಬೋತ್ ಎ ಅಂಡ್ ಆರ್ ಆರ್ ಟ್ರೂ, ಎರಡು ಸರಿ, ಎ ಮತ್ತು ಆರ್. ಬಟ್ ಆರ್ ಇಸ್ ನಾಟ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ನೋಡಿದ್ರೆ ಎ ಸರಿ ಮತ್ತೆ ಆರ್ ತಪ್ಪು ಅಂತ ಕೊಟ್ಟಿದ್ದಾನೆ. ಅದೇ ತರ ಆಪ್ಷನ್ಸ್ ಡಿ ನೋಡಿದ್ರೆ ಎ ತಪ್ಪು, ಆರ್ ಸರಿ ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಗೊತ್ತಿದೆ ಸೌಂಡ್ ಕೆನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್. ಹೌದು, ಇದು ಸೌಂಡ್ ವ್ಯಾಕ್ಯೂಮ್ ಅಲ್ಲಿ ಟ್ರಾವೆಲ್ ಮಾಡಲ್ಲ, ಚಲನೆ ಮಾಡಲ್ಲ. ಅದೇ ತರ ರೀಸನ್ ಅಂತ ನೋಡಿದಾಗ ಸೌಂಡ್ ಇಸ್ ಅ ಮೆಕ್ಯಾನಿಕಲ್ ವೇ. ಹೌದು, ಸರಿಯಾದ ಉತ್ತರ. ಸೊ ಸೌಂಡ್ ಏನಿದೆ ಮೆಕ್ಯಾನಿಕಲ್ ವೇ, ಯಾಂತ್ರಿಕ ತರಣವಾಗಿದೆ. ಇದು ವ್ಯಾಕ್ಯೂಮ್ ಅಲ್ಲಿ ಏನು ಚಲಿಸಲ್ಲ, ವ್ಯಾಕ್ಯೂಮ್ ಮೀಡಿಯಂ ಅಲ್ಲಿ ಇದ್ದಾಗ ಚಲಿಸಲ್ಲ. ಏನಕ್ಕೆ ಅದಕ್ಕೆ ಸೌಂಡ್ ವೇವ್ಸ್ ಮೆಕ್ಯಾನಿಕಲ್ ವೇವ್ಸ್ ಏನ್ ಬೇಕು, ಮೀಡಿಯಂ ಬೇಕು ಟ್ರಾವೆಲ್ ಮಾಡಕ್ಕೆ. ಲೈಕ್ ಗಾಳಿ ಇರ್ಬೋದು, ಇನ್ನೊಂದು ಬೇರೆ ಮೆಟೀರಿಯಲ್ ಇರ್ಬೋದು, ವಸ್ತು ಇರ್ಬೋದು. ಸೊ ಅದೇನ ಟ್ರಾವೆಲ್ ಮಾಡ್ಬೇಕಂದ್ರೆ ಮೀಡಿಯಂ ಇರ್ಬೇಕು ಸೌಂಡ್ ವೇವ್ಸ್ಗೆ. ಸೊ ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಎ, ಬೋತ್ ಎ ಅಂಡ್ ಆರ್ ಎಸ್ ಟು. ಸೊ ಸೌಂಡು ಶಬ್ದವು ವ್ಯಾಕ್ಯೂಮ್ ಮೋಡಲ್ಲಿ ಟ್ರಾವೆಲ್ ಮಾಡಲ್ಲ. ಸೊ ಏನಕ್ಕೆ ಅಂತಂದ್ರೆ ಶಬ್ದಕ್ಕೆ ಏನ್ ಬೇಕು, ಮೀಡಿಯಂ ಬೇಕು. ಇದು ಏನಕ್ಕೆ ರೀಸನ್ ಏನಕ್ಕಂದ್ರೆ ಅದು ಮೆಕ್ಯಾನಿಕಲ್ ವೇ ಆಗಿರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇ ಅಲ್ಲ. ಸೂರ್ಯನ ಕಿರಣ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇ ಆಗಿದೆ, ಬಟ್ ಮೆಕ್ಯಾನಿಕಲ್ ವೇ ಅಲ್ಲ. ಸೊ ಆದ್ರಿಂದ ಅದು ವ್ಯಾಕ್ಯೂಮ್ ಮೀಡಿಯಂ ಅಲ್ಲೂ ಸಹ ಸೂರ್ಯನ ಕಿರಣಗಳು ಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಸೊ ಈ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಕ್ವಶನ್ ಓದಿದ್ರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕೊಟ್ಟಿದ್ದಾನೆ. ಸೊ ಹಸಿರು ಮನೆ ಅನಿಲ ಬಗ್ಗೆ ಒಂದು ಕ್ವಶನ್ಸ್ ರೈಸ್ ಮಾಡಿರೋದು. ಸೊ ಯಾವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಆ ಸ್ಟೇಟ್ಮೆಂಟ್ ಎ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಸ್ ಅ ಗ್ರೀನ್ ಗ್ಯಾಸ್ ಅಂತ ಕೊಟ್ಟಿದ್ದಾನೆ, ಗ್ರೀನ್ ಹೌಸ್ ಗ್ಯಾಸ್ ಅಂತ ಕೊಟ್ಟಿದ್ದಾನೆ. ಕಾರ್ಬನ್ ಡೈಆಕ್ಸೈಡ್ ಹಸಿರು ಮನೆ ಅನಿಲವಾಗಿದೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ನೋಡಿದ್ರೆ ಮೀಥೇನ್ ಇಸ್ ಎ ಗ್ರೀನ್ ಗ್ಯಾಸ್, ಗ್ರೀನ್ ಹೌಸ್ ಗ್ಯಾಸ್ ಅಂತ ಕೊಟ್ಟಿದ್ದಾನೆ. ಮೀಥೇನ್ ಸಹ ಹಸಿರು ಮನೆ ಅನಿಲವಾಗಿದೆ ಅಂತ ಕೊಟ್ಟಿದ್ದಾನೆ. ಸ್ಟೇಟ್ಮೆಂಟ್ ಸಿ ನೋಡೋದಾದ್ರೆ ಆಕ್ಸಿಜನ್ ಇಸ್ ಅ ಮೇಜರ್ ಗ್ರೀನ್ ಹೌಸ್ ಗ್ಯಾಸ್ ಅಂತ ಕೊಟ್ಟಿದ್ದಾನೆ. ಆಮ್ಲಜನಕವು ಪ್ರಮುಖ ಹಸಿರು ಮನೆ ಅನಿಲವಾಗಿದೆ ಅಂತ ಕೊಟ್ಟಿದ್ದಾನೆ. ಅದೇ ತರ ಆಪ್ಷನ್ ಡಿ ನೋಡಿದರೆ ಗ್ರೀನ್ ಹೌಸ್ ಗ್ಯಾಸಸ್ ಅಬ್ಸರ್ವ್ಸ್ ಔಟ್ಗೋಯಿಂಗ್ ಇನ್ಫ್ರಾರೆಡ್ ರೇಡಿಯೇಷನ್ ಅಂತ ಕೊಟ್ಟಿದ್ದಾನೆ. ಹಸಿರು ಮನೆ ಅನಿಲ ಹೊರ ಹೋಗುವ ಅತಿ ಕೆಂಪು ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾನೆ. ಸೊ ನಮ್ಗೆ ಆಪ್ಷನ್ಸ್ ಏನನ್ನು ಕೊಟ್ಟಿದ್ದಾನೆ ಅಂತಂದ್ರೆ ಆಪ್ಷನ್ಸ್ ಎಲ್ಲಿ ಎ ಅಂಡ್ ಬಿ ಓನ್ಲಿ, ಆಪ್ಷನ್ ಬಿ ಅಲ್ಲಿ ಎ ಬಿ ಅಂಡ್ ಸಿ ಓನ್ಲಿ, ಆಪ್ಷನ್ ಸಿ ಅಲ್ಲಿ ಎ ಬಿ ಅಂಡ್ ಡಿ ಓನ್ಲಿ, ಆಪ್ಷನ್ ಡಿ ಅಲ್ಲಿ ಬಿ ಅಂಡ್ ಸಿ ಓನ್ಲಿ. ಸೊ ಇಲ್ಲಿ ನಾವು ಸ್ಟೇಟ್ಮೆಂಟ್ ನೋಡೋದಾದ್ರೆ ಸೊ ಗ್ರೀನ್ ಹೌಸ್ ಗ್ಯಾಸ್ ಅಂತ ಬಂದಾಗ ನಮ್ಗೆ ಸೊ ಕಾರ್ಬನ್ ಡೈಆಕ್ಸೈಡ್ ಬೇಕು, ಮೀಥೇನು ಸಹ ಬೇಕು, ಬಟ್ ಆಕ್ಸಿಜನ್ ಮೇಜರ್ ಗ್ರೀನ್ ಹೌಸ್ ಗ್ಯಾಸ್ ಆಗಿರಲ್ಲ. ಸೊ ಆಪ್ಷನ್ ಸಿ ಇಸ್ ತಪ್ಪು. ಮತ್ತೆ ಇಲ್ಲಿ ಇನ್ನೊಂದು ಹಸಿರು ಮನೆ ಅನಿಲ ಏನೇನೊಂದು ಸ್ಪೆಷಾಲಿಟಿ ಏನಂತಂದ್ರೆ ಇದು ಅಬ್ಸರ್ವ್ ಮಾಡುತ್ತೆ ಇನ್ಫ್ರಾರೆಡ್ ರೇಡಿಯೇಷನ್. ಸೊ ಆಪ್ಷನ್ ಡಿನು ಸಹ ಸ್ಟೇಟ್ಮೆಂಟ್ ಕರೆಕ್ಟು, ಬಿನು ಸಹ ಸ್ಟೇಟ್ಮೆಂಟ್ ಕರೆಕ್ಟು, ಏನು ಸಹ ಸ್ಟೇಟ್ಮೆಂಟ್ ಕರೆಕ್ಟು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಬಿ ಅಂಡ್ ಡಿ. ಸಿ ಏನಕ್ಕೆ ಆಕ್ಸಿಜನ್ ಆಮ್ಲಜನಕವು ಹಸಿರು ಮನೆ ಅನಿಲಕ್ಕೆ ಮೇಜರ್, ಸೊ ಪ್ರಮುಖ ಅನಿಲ ಅಲ್ಲ, ಅದೊಂದು ಮೇಜರ್ ಗ್ಯಾಸ್ ಅಲ್ಲ. ಸೊ ನಾವು ಆಲ್ಮೋಸ್ಟ್ 20 ಕ್ವಶನ್ ಸಾಲ್ವ್ ಮಾಡಿದ್ವಿ ಮಾಧುರಿ ಪ್ರಶ್ನೆಗಳನ್ನ ಯಾವ್ದಕ್ಕೆ VAO ಎಕ್ಸಾಮಿನೇಷನ್ಸ್ಗೆ. ಸೊ ಇಲ್ಲಿ ನಾವು ಕ್ವಶನ್ಸ್ ಕೊಟ್ಟಿರೋದು ಆಸ್ ಪರ್ KEA ಅನಾಲಿಸಿಸ್ ಪ್ರಕಾರ ಅವ್ರದ್ದು ಪ್ಯಾಟರ್ನ್ ಏನಿದೆ, ಒಂದು ಡೈರೆಕ್ಟ್ ಕ್ವಶನ್ ಇರ್ಬೋದು, ಫಾರ್ಮುಲಾ ಮುಖಾಂತರ ಇರ್ಬೋದು, ಇಲ್ಲಾಂದ್ರೆ ಇಂಡೈರೆಕ್ಟ್ ಕ್ವಶನ್ಸ್ ಇರ್ಬೋದು, ಹಿಂದೆ ಮುಂದೆ ತಿರುಗಿಸ್ ಕೊಟ್ಟಿರ್ಬೋದು ಒಂದೇ ಕಾನ್ಸೆಪ್ಟ್ ಮೇಲೆ. ಅದ್ರ ಜೊತೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಸಹ ಕೊಟ್ಟಿರ್ಬೋದು, ಮ್ಯಾಚ್ ದಿ ಫಾಲೋಯಿಂಗ್ ಇರ್ಬೋದು, ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಸಹ ಕೊಟ್ಟಿರ್ಬೋದು. ಸೊ ಅವ್ರದ್ದು ಪ್ಯಾಟರ್ನ್ ಏನಿದೆ ಅದೇ ತರ ನಾವು ಮಾಧುರಿ ಪ್ರಶ್ನೆಗಳ ಕ್ರಿಯೇಟ್ ಮಾಡ್ತಾ ಇದಿರೋದು. ಸೊ ಇದು ಎಕ್ಸಾಮ್ಗೆ ಬರಬಹುದು, ಇಲ್ಲಾಂದ್ರೆ ಬರ್ದೇನೆ ಇರ್ಬೋದು, ಬಟ್ ಈ ತರ ಕಾನ್ಸೆಪ್ಟ್ ಮೇಲೆ ಅವನು ಕ್ವಶನ್ಸ್ ನ ಕೇಳ್ತಾನೆ. ಸೊ ನೀವು ಆದಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾರೆ, ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಪ್ರಾಕ್ಟೀಸ್ ಆಗುತ್ತೆ ಅಷ್ಟು ಕ್ವಶನ್ಸ್ ನ ಅಟೆಂಡ್ ಮಾಡಿ. ಟೆಸ್ಟ್ ಸೀರೀಸ್ ಸಹ ಇರುತ್ತೆ, ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿ, ಈ ತರ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿ. ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ರಿವಿಷನ್ ಆಗುತ್ತೆ. ರಿವಿಷನ್ ಆದಾಗ ನಿಮ್ಗೆ ಏನಾಗುತ್ತೆ,
ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ಕೋರ್ ಮಾಡ್ತಾನೆ ನೀವು ಖಂಡಿತ ಬಿ ಎ ಎಕ್ಸಾಮ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತೀರಾ, ಕ್ಲಿಯರ್ ಮಾಡ್ತೀರಾ, ನಿಮ್ದಲ್ಲೇ ಅಪಾಯಿಂಟ್ಮೆಂಟ್ ಲೆಟ್ರು ಕೈಗೆ ಸಿಗುತ್ತೆ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ಕ್ವಶನ್ ಸಾಲ್ವ್ ಮಾಡಿದೆ. ಸೊ ಬೇಸಿಕಲಿ ನಾನು ಈಸಿ ಇರಲ್ಲ, ಎಲ್ಲ ಮಿಕ್ಸ್ಡ್ ತೆಗಿತೀನಿ ಕ್ವಶನ್ಸ್. ಸೊ ಟಫ್ ಇರ್ಬೋದು, ಈಸಿನ ಇರ್ಬೋದು, ಡೈರೆಕ್ಟ್ ಇರ್ಬೋದು, ಸ್ಟೇಟ್ಮೆಂಟ್ ಥರನೂ ಕ್ವಶನ್ಸ್ನ ನಾನು ರೈಸ್ ಮಾಡ್ತೀನಿ. ಬರೀ ವಿಜ್ಞಾನ ಇತಿಹಾಸ ಅಲ್ಲ, ಮ್ಯಾಥ್ಸು ಸಹ ಕೊಡ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಮ್ಯಾಥ್ಸು ಸಹ ಇರುತ್ತೆ. ಸೊ ಆದಷ್ಟು ವಿಡಿಯೋನ ಡೈಲಿ ನೋಡ್ತಾರೆ, ಒಂದು ವಿಡಿಯೋ ಮಿಸ್ ಮಾಡ್ದೇನೆ, ಸ್ಕಿಪ್ ಮಾಡ್ದಂಗೆ. ಸೊ ಮಧ್ಯದಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದೊಂದು ಪಾಯಿಂಟು ಟಿಪ್ಸು ಸಹ ನಾನು ಹೇಳ್ತಾ ಹೋಗ್ತಿರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ಮೊದಲ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ, ಬಿಡಿಸೋಣ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.